Audio Jungle. Audio Jungle. ಇರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸಮಯ. ಪ್ರಾಮಾಣಿಕ ಸೇವೆ ಮಾಡಿದಂಥ ವ್ಯಕ್ತಿಗಳನ್ನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ನಾವು ವಿಶ್ಲೇಷಣೆಯಲ್ಲಿದ್ದೀವಿ. ಬಹುಶಃ ಈ ಸಮಾಜ ಸೇವೆ ಅಥವಾ ಸನ್ಮಾನ ಅಂದ ತಕ್ಷಣ ತಟ್ಟನೆ ನೆನಪಾಗುತ್ತೆ, ಏನು ಸಮಾಜ ಸೇವೆ ಮಾಡ್ತಾರೆ ಸರ್, ಈಗೆಲ್ಲ ಏನು ಮಾಡ್ತಾರೆ, ಎಲ್ಲ ಒಂದು ಕಡೆ ಬೋರ್ಡ್ ಹಾಕೊಂಡ್ಬಿಡ್ತಾರೆ ನಾವು ಸಮಾಜ ಸೇವಕರು ಅಂತ. ಇಲ್ಲ ಒಂದು ಕಡೆ ಮನೆ ಹತ್ರ ಯಾರೋ ಒಂದು ದೇಣಿಗೆ ಕೇಳಕ್ಕೆ ಬಂದರೆ ಏನೋ 500,000 ದೇಣಿಗೆ ಕೊಟ್ಬಿಟ್ಟು ಅಲ್ಲೆಲ್ಲೆಲ್ಲ ಬ್ಯಾನರ್ ಹಾಕ್ಕೊಂಡ್ಬಿಡ್ತಾರೆ. ಇಷ್ಟು ಜನಕ್ಕೆ ನಾವು ಚಪ್ಪಲಿ ಕೊಡಿಸಿದ್ವಿ, ಇಷ್ಟು ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ವಿ, ಇಷ್ಟು ಶಾಲೆಗೆ ವಿಸಿಟ್ ಮಾಡಿದ್ವಿ, ನಾವು ಸಮಾಜ ಸೇವಕರು. ಸ್ನೇಹಿತರೆ, ಇವತ್ತು ಎಲ್ಲೇ ಒಂದು ಕಡೆ ಸಮಾಜ ಸೇವೆ ಅಂದ್ಕೊಂಡು ಬರೀ ಪ್ರಚಾರ ಆಗತ್ತಾ, ಅಥವಾ ಇದರ ಮಧ್ಯದಲ್ಲಿ ಕೂಡ ನಾವು ಏನು ಒಂದು 10 ರೂಪಾಯಿ ಸಂಪಾದನೆ ಮಾಡ್ತೀವಿ, ಅದರಲ್ಲಿ 5 ರೂಪಾಯಿ ಬಡವರಿಗೆ ಹಂಚೋಣ, ಅಥವಾ ಆ ಒಂದಿಷ್ಟು ಸಹಾಯ ಸಹಕಾರ ಕೊಡ್ತಾ ಒಂದು ಹೆಜ್ಜೆ ಹಾಕೋಣ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ಯುವಕರು ಅಥವಾ ಮಹಿಳೆಯರು ಕೂಡ ನಮ್ಮ ಒಂದು ಕಣ್ಣೆದುರಿಗಿದ್ದಾರೆ. ಆದರೆ ಎಲ್ಲೇ ಒಂದು ಕಡೆ ಈ ಏನು ಕಡಿಮೆ ದುಡ್ಡನ್ನು ಸಹಾಯ ಮಾಡಿ ಹೆಚ್ಚು ಪ್ರಚಾರ ಪಡ್ತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿ ಇಂಥವ್ರು ಕಾಣದೇ ಇರತಕ್ಕಂಥ ವಿಪರ್ಯಾಸ. ಬಹುಶಃ ಇವತ್ತು ಏನು ನಾವು ಸಮಾಜ ಸೇವೆ ಅಂತ ಹೇಳ್ತೀವಿ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಒಂದಿಷ್ಟು ಹೆಜ್ಜೆಯಲ್ಲೇ ಮುಂದಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಮಹಿಳೆಯರ ವಿಷಯಕ್ಕೆ ಬಂದುಬಿಟ್ರೆ ನಿಜವಾಗ್ಲೂ ಮಹಿಳೆ ಎಲ್ಲಿರ್ತಾಳೆ ಅಲ್ಲಿ ದೇವರು ಇರ್ತಾರೆ ಅಂತ ಹೇಳ್ತಾರೆ. ಬಹುಶಃ ಅಂಥ ಒಂದು ಸ್ಥಿತಿಯಲ್ಲಿ ಕೂಡ ಇವತ್ತು ನಮ್ಮ ಸಂಡೂರು ಭಾಗದಲ್ಲಿ ಅನೇಕ ಕಡೆ ಕೂಡ ಇವತ್ತು ಒಬ್ಬ ಮಹಿಳೆ ಇವತ್ತು ತೊಟ್ಲ ಕಾರ್ಯಕ್ರಮ ಇರ್ಬೋದು, ಬೇರೆ ರಾಜಕೀಯ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನ ಕಾರ್ಯಕ್ರಮ ಇರ್ಬೋದು, ಬಹುಶಃ ಎಲ್ಲಿ ಹೋದ್ರೂ ಕೂಡ ಅವರ ಒಂದು ಸಹಕಾರ ಹಾಗೆ ಒಂದು ಬೆಂಬಲ ಇರ್ತಕ್ಕಂಥದ್ದು. ಬಹುಶಃ ಇವತ್ತು ಸಂಡೂರು MI ಗೋರ್ಪಡೆ ಕಾಲದಿಂದಲೂ ಕೂಡ ಅವರ ಜೊತೆಗೆ ಹೆಚ್ಚಾಗಿರ್ತಕ್ಕಂಥವ್ರು ಅನೇಕ ಕೆಲಸಗಳಲ್ಲಿ ರಾಜಕೀಯದ ಇರ್ಬೋದು, ಅಥವಾ ಯಾವುದೋ ಒಂದಿಷ್ಟು ಮೈನಿಂಗ್ ಇರ್ಬೋದು, ಅಥವಾ ಯಾವುದೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಿರ್ಬೋದು. ಬಹುಶಃ ಇವತ್ತು MI ಗೋರ್ಪಡೆ ರಾಜಮಂತ್ರದ ಕಾಲದಿಂದಲೂ ಕೂಡ ಭಾಳಷ್ಟು ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ ವಿಕ್ರಮ್ ನಿಕ್ಕಮ್ ಅಂತೇಳಿ. ಬಹುಶಃ ಈ ಹೆಸರು ಇವತ್ತು ಯಾರಿಗೆ ಗೊತ್ತಿಲ್ಲ ಹೇಳಿ, ಅನ್ನಷ್ಟರ ಮಟ್ಟಿಗೆ ಈ ಸಂಡೂರು ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ನಮಗೇನು ದುರ್ದೈವ ಅಥವಾ ನನಗೇನು ಬೇಜಾರಾಯ್ತು ಅಂದರೆ, ಅಂಥ ಒಬ್ಬ ಸಾಧಕ, ಅಂಥ ಒಬ್ಬ ವ್ಯಕ್ತಿ ಇವತ್ತು ಎಷ್ಟೋ ಬಡವರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ವ್ಯಕ್ತಿ ಕೂಡ ಇವತ್ತು ನಮ್ಮ ಕಣ್ಣೆದುರಿಗಿಲ್ಲ. ಬಹುಶಃ ಇದು ತುಂಬಾ ನೋವಿನ ಸಂಗತಿ. ಆದರೂ ಕೂಡ ಇವತ್ತು ಸಂಡೂರು ಭಾಗದಲ್ಲಿ ವಿಕ್ರಮ್ ನಿಕ್ಕಮ್ ಅಂದರೆ ಬಹುಶಃ ಬಡವರ ಮನೆಗೆ ಅಥವಾ ಯಾವುದೋ ಒಂದಿಷ್ಟು ಅವ್ರ ಕಡೆಯಿಂದ ಸಹಾಯ ಪಡೆದಂಥವರು ತಟ್ಟನೆ ಅವರ ಹೃದಯದಲ್ಲಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಅವರ ಧರ್ಮಪತ್ನಿಯವರು ಕೂಡ ಭಾಳಷ್ಟು ಕೆಲಸಗಳಲ್ಲಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಶೈಲಾ ನಿಕ್ಕಮ್ ಅಂತೇಳಿ. ಬಹುಶಃ ನೋಡಿ, ಈ ಮನೆಗೆ ಬಂದಾಗ ನನಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ಯಾಕೆಂದರೆ ಅವಶ್ಯಕತೆ ಇಲ್ಲ ಸರ್, ನಾವು ಒಬ್ಬರಿಗೆ ಸಹಾಯ ಮಾಡಿದ್ದು ಆ ಭಗವಂತಗೆ ಗೊತ್ತಾದ್ರೆ ಸಾಕಂತ. ತಾಯಿಯಲ್ಲಿ ಏನು ಕಲ್ತ್ಕೊಂಡಿರ್ತಕ್ಕಂಥ ಸಂಸ್ಕಾರ ಕೂಡ ಇವತ್ತಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಕೂಡಿಸಿ ನೀರು ಕೊಟ್ಟು ಜ್ಯೂಸ್ ಕೊಟ್ಟು ನಿಜವಾಗ್ಲೂ ಇವತ್ತು ಸಂಸ್ಕಾರ ಅಂತಕ್ಕಂಥದ್ದು ಈ ಕುಟುಂಬದಲ್ಲಿ ಎದ್ದು ಕಾಣ್ತಕ್ಕಂಥದ್ದು. ಹೀಗಾಗಿ ಶೈಲಾ ನಿಕ್ಕಮ್ ಅವರು ಬಹುಶಃ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ನೋಡಿದ್ದೀನಿ, ಆಸಕ್ತಿ ವಹಿಸಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಅವ್ರು ಜಾಯ್ನ್ ಆಗ್ತಾರೆ. ಅಂದರೆ ಹಿಂದೆಡೆ ಸಾಲಿನಲ್ಲಿ ಕೂಡ್ತಕ್ಕಂಥ ಮಹಿಳೆ. ಯಾವತ್ತು ಮುಂದೆ ಇಲ್ಲ ಸರ್, ಹಿಂದೆ ಕೂತ್ಕೊಳ್ತೀವಿ ಸರ್. ಇವತ್ತು ಏನಾದರೂ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಮೇಡಮ್ ಮಾತಾಡ್ರಿ ಅಂತ ಮೈಕ್ ಕೊಟ್ಟರೆ, ಸರ್ ನನ್ನ ಹೆಸರು ಎಲ್ಲಿ ಹೇಳಬೇಡಿ, ನನಗೆ ಕರಿಬೇಡಿ, ಹಾರ ಹಾಕಬೇಡಿ. ಯಾಕೆಂದರೆ ಇವತ್ತು ಪ್ರಚಾರಕ್ಕೋಸ್ಕರ ಈ ಮನೆತನದವರು ಅಲ್ಲಿಂದ ಇಲ್ಲಿವರೆಗೂ ಕೂಡ
ಯಾವುದೇ ಕೆಲಸ ಮಾಡ್ಕೊಂಡು ಬರಲಿಲ್ಲ. ಇವತ್ತು ಭಗವಂತ ಮೆಚ್ಚಲಿ ಅಥವಾ ಬಡ ಜನರಿಗೆ ಏನೊಂದು ಸಹಾಯ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಮಹಿಳೆ ಇವತ್ತು ನಿಕ್ಕಮ್ ಅವರು, ಶೈಲಾ ನಿಕ್ಕಮ್ ಅವರು ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಆಗ್ತಾ ಇರ್ತಾರೆ. ಜನನಾಯಕ ಅಪ್ಪು ಟಿವಿ ಇವರ ತಂಡದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ. ನಾನು ಅದು ಮೇ 1ನೇ ತಾರೀಕಿಗೆ ಇಟ್ಟುಕೊಂಡಿದ್ದಾರೆ. ನಾನು ಅದರಲ್ಲಿ ಭಾಗಿಯಾಗ್ತಿದ್ದೇನೆ. ತಾವೆಲ್ಲರೂ ಅತಿ ಜಾಸ್ತಿ ಜನಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗಿಯಾಗಬೇಕೆಂದು ವಿನಂತಿಸ್ಕೊಳ್ತೀನಿ. ಇವತ್ತು ಬಡವ್ರನ್ನಂತೂ ಬಿಟ್ಕೊಡ್ಲಿಲ್ಲ, ಎಲ್ಲ ಒಂದು ಕಡೆ ಏನೋ ಮಾತಾಡ್ತಾರೆ. ಆ್ಯಕ್ಚುಲಿ ನಾವು ನನ್ನ ವಿಚಾರ ಹೇಗೆಂದರೆ, ಅದು ನಾವು ಮಾಡೋದಿಲ್ಲ, ದೇವರ ಸೇವೆ ಅಂದ್ಕೊಂಡು ಮಾಡ್ತೀವಿ. ಎಷ್ಟು ಅನುಕೂಲ ಆಗುತ್ತೆ ನಾನು ಇನ್ನೂ ಮುಂದೆನೂ ನಾನು ಹೇಳಿಕೆ ಬಯಸ್ತೀನಿ. ನನಗೆ ಎಷ್ಟು ದೇವರ ಆರ್ಥಿಕ ಅನುಕೂಲ ಆಗುತ್ತೋ ಇನ್ನೂ ಅಷ್ಟು ಜಾಸ್ತಿ ಜನರಿಗೆ ನನ್ನಿಂದ ಅನುಕೂಲ ಆಗಲಿ ಅನ್ನುವುದೇ ನನ್ನಿಂದ ಭಾಗ್ಯ ಅಂತ ಹೇಳಿ. ಏನು ಅನಿಸ್ತು ಮೇಡಮ್, ಆ ಹಳ್ಳಿ ಜನದಲ್ಲಿ ನೋಡಿದಾಗ ಅಷ್ಟು ಟೈರ್ಡ್ ಆಗಿ ನೀವು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಇಲ್ಲ, ಖುಷಿ ಅನಿಸುತ್ತೆ. ಜನರೊಳಗೆ ಹೋಗುವುದೇ ನನಗೆ ಖುಷಿ ಅನಿಸುತ್ತೆ. ಅವ್ರ ಕಷ್ಟಗಳು, ಅಲ್ಲಿ ಏನು ಭಾವನೆಗಳು, ಅದನ್ನು ತಿಳ್ಕೊಳ್ಳಿಕ್ಕೂ ನನಗೆ ಭಾಳ ಇಷ್ಟ ಅನಿಸುತ್ತೆ. ಮತ್ತು ಆದಷ್ಟು ನನ್ನ ಕಡೆಯಿಂದ ಏನಾದರೂ ಸಹಾಯ ಮಾಡಬಹುದಾ ಅಂದ್ಕೊಂಡು ನಾನು ವಿಚಾರ ಮಾಡ್ತಾ ಇರ್ತೀನಿ. ಆ ಟೈಮ್ನಲ್ಲಿ ಎಷ್ಟು ಹೊರಗಡೆ ಏನು ಕಷ್ಟ ನಷ್ಟಗೊಳ್ದವು ಏನದಂತ ನನಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಸ್ನೇಹಿತೆ ಅಥವಾ ಅದಕ್ಕೆ ನನ್ನ ತಾಯಿ ಸಮಾನ ನನ್ನ ಅನ್ಪೂರ್ಣ ಅವರು ನನಗೆ ಭಾಳ ಸಹಾಯ ಮಾಡುತ್ತಾರೆ. ಮತ್ತು ಅವ್ರ ಜೊತೆಗೆ ನಾನು ಹೋಗಲು ನಾನು ಭಾಳ ಇಷ್ಟಪಡ್ತೀನಿ. ಏನು ಶೈಲಾ ನಿಕ್ಕಮ್ ಅವರಿಗೆ ಡೆಸಿಗ್ನೇಷನ್ ಬೇಕಾಗಿಲ್ವೇನೋ ಅಂತ ನಾನು ಕೇಳಿದೆ. ಅಷ್ಟೋ ಖುಷಿ ಅನಿಸುತ್ತೆ ಅವ್ರ ಜೊತೆ ಇರೋದು. ನನಗೊಂದು ಭಾಳ ಖುಷಿ ಅನಿಸುತ್ತೆ. ಅವಳು ಹೇಳ್ತೀನಿ, ನನಗೆ ಒಂದು ಸಹೋದರಿ ತಾಯಿ ಅನ್ನೋದು ಹೇಳಿಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಅವಳ ಜೊತೆಗೆ ಅವಳ ಸಹಕಾರ ಇದ್ರೆ ಸಾಕು. ನನಗೆ ಯಾವ ಡೆಸಿಗ್ನೇಷನ್ ನನಗೇನು ಜರುರತಿಲ್ಲ. ನನಗೆ ಅವಳಿದ್ರೆ ಸಾಕು ನನಗೆ ಅನ್ಸುತ್ತೆ. ಆಮೇಲೆ ಅವರೇ ಅಷ್ಟೇ ಅಲ್ಲ, MP ತುಕಾರಾಮ್ ಅವರು ನಮ್ಗೆ ಅಷ್ಟೇ ಒಂದು ಅಣ್ಣನ ಸಹೋದರರ ಭಾವನೆಯಿಂದ ನಾನು ನೋಡ್ತೀನಿ. ಅವರು ಅಷ್ಟೇ ಮರ್ಯಾದೆ ಏನು ಅವ್ರ ಭಾವನೆಗಳಿಗೆ ನಾನು ಭಾಳ ರೆಸ್ಪೆಕ್ಟ್ ಮಾಡ್ತೀನಿ. ಒಂದು ನನ್ನ ವಿಚಾರದಲ್ಲಿ ಯಾರು ಮೇಲರೆಲ್ಲ ಕೆಳವರೆಲ್ಲ ಎಲ್ಲರಿಗೂ ಫಸ್ಟ್ ನಾನು ಬೆಲೆ ಕೊಡಬೇಕು. ನನಗೆ ಯಾರೋ ಇಲ್ಲ, ನಮ್ಮ ತೋಟದಲ್ಲಿ ಯಾರು ಕೆಲಸ ಮಾಡೋರು ಸಹ ನಾನು ಅವಳಿಗೆ ಒಂದು ತಾಯಿ ಥರ ನೋಡ್ಕೊತೀನಿ. ಅವಳಿಗೆ ನಾನು ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ. ಏನು ಫಸ್ಟ್ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಅನ್ನೋದು ನನ್ನ ವಿಚಾರ. ಮನುಷ್ಯತ್ವ ಮೇನ್ ಇಂಪಾರ್ಟೆಂಟ್ ಇರಬೇಕು. ತಾಯಂದ್ರು ಮಾತಾಡಿದ್ದು, ಶೈಲಾ ನಿಕ್ಕಮ್ ಅವರು ಮನಸ್ಸು ಮಾಡಿದ್ರೆ ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ, ಅವ್ರು ಬಂದರೆ ನಿಜವಾಗ್ಲೂ ಒಂದು ಗೆಟಪ್ ಇರುತ್ತೆ ಅಂತ. ಯಾಕೆ ನಿಮಗೆಲ್ಲ ಪ್ರಚಾರ ಇಷ್ಟ ಇಲ್ವಾ? ಇಷ್ಟೆಲ್ಲ ಮಾಡ್ತೀರಾ, ಎಲ್ಲಿ ಬ್ಯಾನರ್ ಬೀಳಲ್ಲ, ಒಂದು ಫೋಜ್ ಇಲ್ಲ, ಲೆವೆಲ್ ಇಲ್ಲ. ಪ್ರಚಾರದಿಂದ ಪ್ರಚಾರ ಮಾಡೋದೇನು ಅದೇನಂದೇ ಅಲ್ಲ ನಂದು. ನಾನು ಆದಷ್ಟು ನನಗೆ ಅದು ಹೇಳ್ಕೊಳ್ಳೋದಿಲ್ಲ. ನನ್ನಿಂದ ಕೈಲಾದ ಸಹಾಯ ನನ್ನ ಮನಸ್ಸಿಗೆ ತೃಪ್ತಿ ಆದರೆ ಸಾಕು ಅನಿಸುತ್ತೆ ನನ್ನ ಭಾವನೆ. ಸ್ಪೆಷಲಿ ನಮ್ಮ ಅನ್ಪೂರ್ಣ ಅವ್ರಿಗೆ ಇನ್ನೂ ಒಳ್ಳೆಯ ಸ್ಥಾನ ಕೊಡಲಿ. ಇನ್ನೂ ಅವರು ಸಾಕಷ್ಟು ಜನರಿಗೆ ಹೆಣ್ಮಕ್ಳ ಕಷ್ಟ ತಿಳ್ಕೊಂಡು ಅವರು ಬಹಳ ಬೇಗ ಇದು ಮಾಡ್ತಾರೆ, ಪ್ರತಿಕ್ರಿಯಿಸ್ತಾರೆ. ಭಾಳ ಜನರಿಗೆ ಕಷ್ಟಗಳನ್ನು ತಿಳ್ಕೊತಾರೆ. ನಾನು ಇನ್ನೂ ಅವ್ರಿಗೆ ಒಳ್ಳೆಯ ಸ್ಥಾನ ಸಿಗಲಿ, ಇನ್ನೂ ಅವ್ರೇನೋ ಎಷ್ಟೋ ಜನಕ್ಕೆ ಅವರಿಂದ ಎಲ್ಲ ಹೆಲ್ಪ್ ಆಗಲಿ ಅಂದ್ಕೊಂಡು ನಾನು ಆಶಿಸ್ತೀನಿ.